ಸಮೀಕ್ಷೆಗೆ ರೈತರು ಸಹಕರಿಸಿ. ರೈತರಿಗೆ ಸರ್ಕಾರದ ಸವಲತ್ತುಗಳು ಹಾಗೂ ಬೆಳೆ ವಿಮೆಗೆ ಸಹಕಾರವಾಗುವ ಬೆಳೆ ಸಮೀಕ್ಷಾ ಕಾರ್ಯಕ್ಕೆ ಎಲ್ಲರೂ ಸಹಕರಿಸಿ ಅಂತ ತಹಶೀಲ್ದಾರ್ ಅವರು ತಿಳಿಸಿದರು. ಅವರು ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಂದಾಯ ಇಲಾಖೆ, ಕೃಷಿ ಹಾಗೂ ತೋಟಗಾರಿಕೆಯಿಂದ ಬೆಳೆ ಸಮೀಕ್ಷಾ ಕಾರ್ಯ ಕೈಗೊಳ್ಳಲಾಗಿದೆ. ತಾಲೂಕಿನಲ್ಲಿ 1,75,220 ರೈತರ ಜಮೀನಿನ ಬೆಳೆ ಸಮೀಕ್ಷೆ ಆಗಬೇಕಾಗಿದ್ದು, ಈಗಾಗಲೇ 95,634 ಪ್ರಕರಣಗಳ ಸಮೀಕ್ಷೆ ನಡೆದಿದೆ. ಇದರಲ್ಲಿ 425 ಮಂದಿ ರೈತರೇ ಸ್ವತಃ ತಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನ ಮಾಡಿದ್ದಾರೆ ಎಂದರು. ರಾಗಿ, ಭತ್ತ, ಹೆಸರು, ಉದ್ದು, ಸಾಮೆ, ಸಜ್ಜೆ ಸೇರಿದಂತೆ ಎಲ್ಲಾ ಕೃಷಿ ಬೆಳೆಯ ಜೊತೆಗೆ ಅಡಿಕೆ, ತೆಂಗು, ಬಾಳೆಯನ್ನು ಸಹ ಸಮೀಕ್ಷೆಯಲ್ಲಿ ಸೇರಿಸಬಹುದಾಗಿದೆ. ಈಗಾಗಲೇ ಸರ್ಕಾರ ಆಯಾ ಗ್ರಾಮಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಸಮೀಕ್ಷೆಗೆ ನಿಯೋಜನೆ ಮಾಡಿದ್ದು, ತಾಲೂಕಿನಾದ್ಯಂತ ಸಮೀಕ್ಷೆ ಕಾರ್ಯ ನಡೆಸ್ತಾ ಇದ್ದಾರೆ. ಈ ಸಮಯದಲ್ಲಿ ಅವರು ತಮ್ಮ ಗ್ರಾಮಕ್ಕೆ ಬಂದಾಗ ರೈತರು ತಮ್ಮ ಜಮೀನಿನ ಎಲ್ಲಾ ಮಾಹಿತಿಯನ್ನು ಒದಗಿಸುವ ಮೂಲಕ ಸಹಕರಿಸಿ ಎಂದರು. ಸಹಾಯಕ ಕೃಷಿ ಅಧಿಕಾರಿ ಶಿವರಾಜ್ ಕುಮಾರ್ ಅವರು ಮಾತನಾಡಿ, ಬೆಳೆ ವಿಮೆ ಹಾಗೂ ಇನ್ನಿತರ ಸರ್ಕಾರದ ಯೋಜನೆಗಳು ಸುಲಭವಾಗಿ ದೊರೆಯಲು ಹಾಗೂ ಸಾಲ ಸೌಲಭ್ಯಕ್ಕೆ ಈ ಸಮೀಕ್ಷೆ ರೈತರಿಗೆ ಸಹಕಾರಿಯಾಗಲಿದೆ ಎಂದರು. ಸ್ವತಃ ರೈತರೇ ತಮ್ಮ ಮೊಬೈಲ್ನಲ್ಲಿ ಈ ಸಮೀಕ್ಷೆಯನ್ನು ನಡೆಸುವ ಮೂಲಕ ನಮ್ಮ ಬೆಳೆ ನಮ್ಮ ಹಕ್ಕು ಘೋಷವಾಕ್ಯವನ್ನು ಬೆಂಬಲಿಸಬಹುದು ಎಂದರು. ಪ್ಲೇಸ್ಟೋರ್ನಲ್ಲಿ ಫೈರ್ ಕ್ರಾಪ್ ಸರ್ವೆ ಆಫ್ 2024 and 25 ಎಂಬ ಮೂಲಕ ಈ ಸರ್ವೆಯನ್ನು ಮಾಡಿಕೊಳ್ಳಬಹುದು ಅಂತ ಹೇಳಿದರು. ಮಾಹಿತಿಗೆ ಆಯಾ ರೈತ ಸಂಪರ್ಕ ಕೇಂದ್ರದಲ್ಲಿ ಸಂಪರ್ಕಿಸಲು ತಿಳಿಸಿದರು. ವರದಿ ಶ್ರೀರಂಗ, ರಾಷ್ಟ್ರಕ್ರಾಂತಿ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಬೆಳೆ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಈ ಬೆಳೆಯಲ್ಲಿ ಅಲಸಂಡೆ, ಹೆಸರು, ಉದ್ದು ಮತ್ತು ಸಾವೆ, ಹಾಗೆ ತೋಟಗಾರಿಕೆ ಬೆಳೆಯ ತೆಂಗು, ಅಡಿಕೆ, ಬಾಳೆ ಇವನ್ನೆಲ್ಲ ಸರ್ವೆ ಮಾಡೋದಕ್ಕೆ ನಮ್ಮ ಸಬ್ ಡಿವಿಷನ್ ಮಾತ್ರ ನಡೀತಾ ಇರೋದ್ರಿಂದ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಈಗ 1,75,220 ಪ್ಲಾಟ್ಗಳಿದೆ. ಅದರಲ್ಲಿ ಈಗ ಆಲ್ರೆಡಿ ನಾವು ನಮ್ಮ PRO ಮುಖಾಂತರ 97,634 ಪ್ಲಾಟ್ನ ಸರ್ವೆ ಮಾಡಿದ್ದೀವಿ ನಾವು ಬೆಳೆ ಸಮೀಕ್ಷೆನ. ಹಾಗೂ ರೈತರುಗಳು ಅವರು ಸ್ವಂತ ಮೊಬೈಲಿಂದಲೇ ಅವರ ಮೊಬೈಲ್ ಆ್ಯಪಲ್ಲೆಲ್ಲ 427 ಜನ ರೈತರುಗಳು ಅವರ ಜಮೀನಲ್ಲಿರುವಂಥ ಬೆಳೆಯನ್ನು ಅಪ್ಲೋಡ್ ಮಾಡಿದ್ದಾರೆ. ಅದೇ ಥರ ರೈತರುಗಳು ಸಹ ಅವರವರ ಜಮೀನಿನ ಸರ್ವೆ ನಂಬರಲ್ಲಿ ಅವರೇ ಹೋಗಿ ಅಪ್ಲೋಡ್ ಮಾಡಬಹುದು. ಹಾಗೂ ನಾವು ಸರ್ಕಾರದಿಂದ ಸಹ PRಗಳನ್ನ ನೇಮಕ ಮಾಡಿದರೆ ನಮ್ಮಲ್ಲಿ ಬರ್ತಾರೆ. ನಮ್ಮ PRಗಳು ಬಂದು ಆಯಾ ಪ್ಲಾಟಲ್ಲೇ ಹೋಗಿ ಆ ಸರ್ವೆ ನಂಬರಲ್ಲಿ ಅದೇ ಸರ್ವೆ ನಂಬರಲ್ಲಿ ಏನು ಬೆಳೆ ಇಟ್ಟಿರ್ತಾರೋ ಅದನ್ನೇ ಅಪ್ಲೋಡ್ ಮಾಡ್ತಾರೆ ಅವರು. ಕೆಲವೊಂದು ಏನಾದರೂ ತಾಂತ್ರಿಕ ಸಮಸ್ಯೆಯಿಂದಾಗಿ ತಪ್ಪಾಗಿದ್ದರೆ ಅದನ್ನು ನಮಗೆ ಲಿಖಿತವಾಗಿ ರೈತರು ಕೊಟ್ಟರೆ ಅದನ್ನು ನಾವು ಅಪ್ಡೇಟ್ ಮಾಡಿ ಕೊಡ್ತೀವಿ ಸರ್. ಮತ್ತೆ ಇನ್ನೊಂದು ಸಲ ಅಪ್ಲೋಡ್ ಮಾಡಿ ಸರಿಪಡಿಸಿ ಕೊಡ್ತೇವೆ. ಆದ್ದರಿಂದ ತಾವು ಎಲ್ಲ ರೈತರುಗಳು ಇದನ್ನು ತಮ್ಮ ಬೆಳೆಯನ್ನು ಅಪ್ಲೋಡ್ ಮಾಡ್ದೇ ಇದ್ದರೆ ನಿಮಗೆ ಬೆಳೆ ವಿಮೆ ಆಗಲಿ ಯಾವುದೇ ಸರ್ಕಾರ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ತಮಗೆ ಸಿಗೋದಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಒಂದು ಸರ್ಕಾರದ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ನಮ್ಮ PRಗಳು ಬಂದಾಗಾದರೂ ಆಗಲಿ ತಾವುಗಳು ಖುದ್ದು ಇದ್ದು ಜೊತೆಯಲ್ಲಿ ತಮ್ಮ ಬೆಳೆ ಏನಿದೆ ಅದನ್ನು ಅಪ್ಲೋಡ್ ಮಾಡಿಸ್ಬೇಕು. ನಮ್ಮ PRಗಳು ಬರ್ತಾ ಇದ್ದಾರೆ ಎಲ್ಲ ಪ್ಲಾಟ್ಗೂ ಸಹ ಪ್ರತಿ ಸರ್ವೆ ನಂಬರು ಇಸ್ಸಾ ನಂಬರ್ಗೂ ಸಹ ಹೋಗಿ ಮಾಡ್ತಾಯಿದ್ದಾರೆ. ಅವರು ಏನು ಬೆಳೆ ಇರುತ್ತೋ ಆ ಜಮೀನು ಮಿಕ್ಸ್ಡ್ ಕ್ರಾಪ್ ಇದ್ದರೆ ಅದನ್ನು ಸಹ ಅದರಲ್ಲಿ ತೆಂಗಿದ್ರೆ ತೆಂಗು ಅಂತ ಹಾಕ್ತಾರೆ, ಜೊತೆಯಲ್ಲಿ ರಾಗಿ ಬೆಳೆದಿದ್ರೆ ರಾಗಿನೂ ಇಷ್ಟು ಅಂತ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಅದರಲ್ಲೇ ತಪ್ಪಾಗಿ ಕಂಡು ಬಂದರೆ ತಾವು ತಕ್ಷಣ ನಮ್ಗೆ ಲಿಖಿತವಾಗಿ ಕೊಟ್ಟರೆ ಭಾಳ ಒಳ್ಳೆಯದು. ನಂತರದಲ್ಲಿ ಕೊಟ್ಟರೆ ಅದು ಸ್ವಲ್ಪ ಈ ಬೆಳೆ ವಿಮೆ ಅವೆಲ್ಲ ತೊಂದರೆ ಆಗುತ್ತೆ ಮುಂದೆ ನೀವು ತೊಗೊಳ್ಳೋದಕ್ಕೆ. ಇಷ್ಟು ಹೇಳ್ತಾ ನಾನು ಕೇಳ್ಕೊಳ್ತೀನಿ, ತಾವೆಲ್ಲರೂ ಸಹ ಸಹಕಾರ ಕೊಟ್ಟು ಬೇಗನೆ ಬೆಳೆ ಸಮೀಕ್ಷೆ ಕಾರ್ಯನ ಮುಗಿಸ್ಬೇಕಾಗಿ ಕೇಳ್ಕೊಳ್ತೇನೆ ನಮ್ಮ ತಾಲೂಕಿನ ಪರವಾಗಿ. ಅದೇ ರೀತಿ ಈಗ ನಮ್ಮ AD ಅಗ್ರಿಕಲ್ಚರ್ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸಾಹೇಬರು ಬೆಳೆ ಸಮೀಕ್ಷೆಯನ್ನು ಬೇಗ ಕಂಪ್ಲೀಟ್ ಮಾಡಬೇಕಂತ ಹೇಳಿರ್ತಾರೆ. PRಗಳ ಮುಖಾಂತರ ಬೆಳೆ ಸಮೀಕ್ಷೆ ಆಗಿದೆ. ಅದೇ ರೀತಿ ರೈತರು ತಾವು ಬೆಳೆದ ಬೆಳೆಯನ್ನು ತಾವೇ ನಮೂದು ಮಾಡಲು ಸಹ ಅವಕಾಶ ಇರುತ್ತೆ. ಸೊ ದಯವಿಟ್ಟು ರೈತರು ನೀವು ಯಾವ್ಯಾವ ಬೆಳೆ ಬೆಳೆದಿರೋ ಅವನ್ನ ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಫಾರ್ಮರ್ ಕ್ರಾಪ್ ಸರ್ವೆ ಆಪ್ 2024-25 ಅಂತ ಏನಾರು ಬಂದರೆ ಅಲ್ಲಿ ಫಾರ್ಮರ್ ಕ್ರಾಪ್ ಸರ್ವೆ ಆಪ್ ಬರುತ್ತೆ. ಅದ್ರ ಮುಖಾಂತರ ತಾವೇ ಬೆಳೆ ಸಮೀಕ್ಷೆಯನ್ನು ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಮನೆಯಲ್ಲಿರುವ ಯುವಕರು, ಹ್ಯಾಂಡ್ರೈಡ್ ಮೊಬೈಲ್ ಬಳಸುವಂತಹ ಮಕ್ಕಳು ಈ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡಿ ಅಂತೇಳಿ ವಿನಂತಿ ಮಾಡ್ಕೊತೇವೆ. ಅದೇ ರೀತಿಯಲ್ಲಿ ಏನೋ ಬೆಳೆ ಸಮೀಕ್ಷೆ PRಗಳ ಮುಖಾಂತರ ಬೆಳೆ ಸಮೀಕ್ಷೆ ಆಗಿರುತ್ತೆ. ಆದರೆ ಏನಾದರೂ ಒಂದು ವೇಳೆ ತಪ್ಪಾಗಿ ನಮೂದಾಗಿದ್ದರೆ ನೀವು ಬೆಳೆ ಸಮೀಕ್ಷೆ ಆ್ಯಪಲ್ಲಿ ಬೆಳೆ ದರ್ಶಕ್ ಅಂತ ಇದೆ, ಅದರಲ್ಲಿ ನೀವು ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮಗೆ ಅಬ್ಜೆಕ್ಷನ್ ರೈಸ್ ಮಾಡಿದರೆ ನಿಮಗೆ 15 ದಿನಗಳೊಳಗಾಗಿ ರೀಸರ್ವೆ ಮಾಡುವುದರ ಮುಖಾಂತರ PRಗಳು ಮತ್ತೆ ಬೆಳೆಯನ್ನು ಅಪ್ಡೇಟ್ ಮಾಡ್ತಾರೆ. ತಾವು ದಯವಿಟ್ಟು PRಗಳಿಗೆ ಸಹಕರಿಸಿ ನಿಮ್ಮ ಭಾಗದ ನೀವು ಬೆಳೆದ ಬೆಳೆಯನ್ನು ನಮೂದು ಮಾಡುವಂಥ ಸಂದರ್ಭದಲ್ಲಿ ಅವ್ರು ಬರ್ತಾರೆ. ಅವರಿಗೆ ನೀವು ಬೆಳೆದ ಬೆಳೆಯನ್ನು ಡೀಟೇಲ್ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ
ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ಒಂದು ವೇಳೆ ನಿಮಗೆ ಅಬ್ಜೆಕ್ಷನ್ ರೈಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನೀವು ಲಿಖಿತವಾಗಿ ದೂರು ಕೊಟ್ಟರೆ ನಮ್ಮ ತಹಸೀಲ್ದಾರ್ ಆಫೀಸರ್ ಆಗಿರ್ಬೋದು ಅಥವಾ VAಗಳಾಗಿರ್ಬೋದು, ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನೀವೆಲ್ಲರೂ ದೂರು ಕೊಟ್ಟರೆ ಅದನ್ನು ಕನ್ಸರ್ನ್ ಸೂಪರ್ವೈಸರಿಂದ ಅಬ್ಜೆಕ್ಷನ್ ರೈಸ್ ಮಾಡಿ ಬೆಳೆಸನ್ನು ಸರಿಪಡಿಸೋದಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ರೈತರ ಮುಖಾಂತರ ತಾವು ದಯವಿಟ್ಟು ಬೆಳೆ ಸಮೀಕ್ಷೆಯನ್ನು ಹೆಚ್ಚಾಗಿ ಮಾಡಿ ಅಂತೇಳಿ ವಿನಂತಿ ಮಾಡ್ತೇವೆ. PRಗಳು ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲ, ಅವರುಗಳು ಆ ಒಂದು ಹಳ್ಳಿಯ ಒಬ್ಬ ಯುವಕ, ಅವನಿಗೆ ಬೆಳೆ ಸಮೀಕ್ಷೆ ಮಾಡೋದಕ್ಕೆ ಒಂದು ಸರ್ವೆ ನಂಬರ್ ವೈಸ್ ನಾಲೆಡ್ಜ್ ಇರುತ್ತೆ. ಅವನ ಪ್ರೈವೇಟ್ ರೆಸಿಡೆಂಟ್ ಅಂತ ಸರ್ಕಾರದ ಮುಖಾಂತರ ನೇಮಕ ಮಾಡಿರ್ತಾರೆ. ಅವರಿಗೆ ಈ ಒಂದು ಪ್ಲಾಟ್ಗೆ ಬೆಳೆ ಸಮೀಕ್ಷೆ ಮಾಡಿದರೆ 10 ರೂಪಾಯಿ, ಒಂದು ಬೆಳೆ ಹೊಡೆದ್ರೆ, 2 ಬೆಳೆ ಹೊಡೆದ್ರೆ 15 ರೂಪಾಯಿ, 3 ಬೆಳೆಯನ್ನು, ಒಂದು ಬೆಳೆ ಅಂತರ ಬೆಳೆ ಇದ್ದಂತಂದ್ರೆ 3 ಬೆಳೆಯನ್ನು ನಮೂದು ಮಾಡಿದರೆ 20 ರೂಪಾಯಿ, ಟೋಟಲ್ 20 ರೂಪಾಯಿ ಅಂತ ಮ್ಯಾಕ್ಸಿಮಮ್ ಅಮೌಂಟು ಒಬ್ಬ PRಗಳಿಗೆ ಒಂದು ಬೆಳೆ, ಒಂದು ಪ್ಲಾಟ್ನ ಸರ್ವೆ ಮಾಡಿದರೆ ಬರುವ ಮೊತ್ತ ಆಗಿರುತ್ತೆ. ಅವನಿಗೆ ನಿಗದಿತ ಕಾಲ ಆ ಒಳ್ಳೆಯ ಬೆಳೆ ಸಮೀಕ್ಷೆ ಮಾಡೋಕ್ಕೆ ಮಾತ್ರ ನೇಮಕ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈಗ ನೀವೇ ಕೊಡ್ತೀರಾ ಅಥವಾ ರೈತರು ಕೊಡಬೇಕಾದ್ರೆ? ಇಲ್ಲ, ಅದನ್ನ ಸರ್ಕಾರದಿಂದ ಇವು ಅಷ್ಟು ತಾಲೂಕಲ್ಲಿ ಅಷ್ಟು ಈಗ 1,75,220 ಪ್ಲಾಟ್ಗಳನ್ನ ಬೆಳೆ ಸಮೀಕ್ಷೆ ಮಾಡ್ತೇವೆ. ಆ ಬೆಳೆ ಸಮೀಕ್ಷೆನ ಪ್ರತಿ 5 ವರ್ಷಗಳಿಂದ ಆಲ್ರೆಡಿ ಬೆಳೆ ಸಮೀಕ್ಷೆ ಮಾಡ್ಕೊಂಡ್ಬತ್ತಿದ್ದೇವೆ. ಈಗ ರೈತರೇ ಮಾಡ್ಕೊಳಕ್ಕೆ ಅವಕಾಶ ಇದೆ. ಹೋದಷ್ಟಿಂದ ರೈತರೇ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅತ್ಯಂತ ಹೆಚ್ಚಿನ ಪ್ರಚಾರ ಮಾಡಿ, ತಮ್ಮ ಮಾಧ್ಯಮದ ಮುಖಾಂತರ ನಾವು ಪ್ರಚಾರ ಮಾಡಿ ರೈತರೇ ಬೆಳೆ ಸಮೀಕ್ಷೆ ಮಾಡ್ಕೊಂಡ್ರೆ ಒಂದು ಸರಿಯಾದ ರೀತಿಯಲ್ಲಿ ನಮ್ಮ ಬೆಳೆ ನಮ್ಮ ಹಕ್ಕು ಅನ್ನೋ ಒಂದು ಯೋಜನೆಯಲ್ಲಿ ರೈತರು ತಾವು ಬೆಳೆನ ತಾವೇ ನಮೂದು ಮಾಡ್ಕೊಂಡು ಒಂದು ಸೌಲಭ್ಯ ಕೊಟ್ಟಿದ್ದಾರೆ. ಸೊ ಮಾಡ್ಕೊಂಡ್ರೆ ರೈತರು ಯಾವುದೇ ತೊಂದರೆಗಳಲ್ಲ, ಬೆಳೆ ಪರಿಹಾರ ಬರಲಿಲ್ಲ ಅಂತ, ಬೆಳೆ ವಿಮೆ ಬರಲಿಲ್ಲ ಅಂತ, ಬೆಳೆ ಸಾಲಕ್ಕೋಸ್ಕರ ಯಾವುದನ್ನೇ ಕಷ್ಟಪಡುವಂಥ ಅವಶ್ಯಕತೆ ಇರಲ್ಲ. ಬೆಳೆನ ತಾವೇ ನಮೂದು ಮಾಡ್ಕೋಬೋದಾಗಿರುತ್ತೆ. ಇದನ್ನು ದಯವಿಟ್ಟು ಆಲ್ರೆಡಿ 427 ಜನ ಮಾಡ್ಕೊಂಡಿದ್ದಾರೆ. ಬೇರೆ ಯುವಕರು ಸಹ, ವಿದ್ಯಾರ್ಥಿಗಳು ಸಹ, ತಮ್ಮ ತಂದೆ ತಾಯಿಗಳು ರೈತರಾಗಿರ್ತಾರೆ, ಮಕ್ಕಳು ಸಹ ಹೋಗಿ ಬೆಳೆ ಸಮೀಕ್ಷೆ ಮಾಡ್ಕೊಂಡ್ರೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಹಿತಿ ನೀಡೋದಕ್ಕೆ ಇಷ್ಟಪಡ್ತೇವೆ. ಬೆಳೆ ಸಮೀಕ್ಷೆ ಆ್ಯಪ್ ಅಂದ್ರೆ ಪ್ಲೇಸ್ಟೋರಲ್ಲಿ ಹೋಗಿ ರೈತರ ಬೆಳೆ ಸಮೀಕ್ಷೆ ಆ್ಯಪ್, ಫಾರ್ಮರ್ ಕ್ರಾಪ್ ಸರ್ವೆ ಆಪ್ 2024-25 ಅಂತ ಹೊಡೆದ್ರೆ ಬರುತ್ತೆ ಲಿಂಕ್. ಪೇಪರ್ ಸ್ಟೇಟ್ಮೆಂಟ್ ಸಹ ಕೊಡ್ತೀವಿ ಸರ್. ಫಾರ್ಮರ್ ಕ್ರಾಪ್ ಸರ್ವೆ ಆಪ್ 2024-25 ಅಂತ ಪ್ಲೇಸ್ಟೋರಲ್ಲಿ ನೋಡಿದ್ರೆ ಆಪ್ ಬರುತ್ತೆ ಸರ್. ಈ ಆ್ಯಪ್ ಅಲ್ಲಿ ರೈತರಿಗೆ ಎಲ್ಲ ಮಾಹಿತಿಗಳು ಬೆಳೆ ಸಮೀಕ್ಷೆದು ಸಿಗುತ್ತೆ. ಬೆಳೆ ಸಮೀಕ್ಷೆ ಮಾಡ್ಬೋದಾಗಿರುತ್ತೆ. ತಾವು ಬೆಳೆದ ಬೆಳೆಯನ್ನ ತಾವೇ ನಮೂದು ಮಾಡ್ಬೋದು. ವಿಮೆನೂ ಅದರಲ್ಲೇ ಇಲ್ಲ, ಬೆಳೆ ವಿಮೆನ ಬೇರೆ ಕಟ್ಬೋದು. ತಾವು ಬೆಳೆದ ಬೆಳೆ ಕರೆಕ್ಟಾಗಿ ನಮೂದು. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, 3 ಇಲಾಖೆಗಳು ಅಧ್ಯಕ್ಷರು ತಹಸೀಲ್ದಾರ್ ಸಾಹೇಬ್ ಇರ್ತಾರೆ, ಮೆಂಬರ್ ಸೆಕ್ರೆಟರಿ AD ಅಗ್ರಿಕಲ್ಚರ್ ಇರ್ತಾರೆ, ಮತ್ತೆ ತೋಟಗಾರಿಕೆ ಇಲಾಖೆಯವರು ಮೆಂಬರ್ ಇರ್ತಾರೆ.